ಮೀಡಿಯಾ ಮಾಹಿತಿ ಚಾನೆಲ್ನ ಪ್ರೀತಿಯ ಸ್ನೇಹ ಬಳಗಕ್ಕೆಲ್ಲ ಮತ್ತೊಂದು ಹೊಸ ವಿಡಿಯೋಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಸುಮಾರು 3 ತಿಂಗಳುಗಳಿಂದ ಕಾಯ್ತಾ ಇದ್ದಂತಹ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣದ ಬಿಡುಗಡೆ ಬಗ್ಗೆ ಮಾಹಿತಿಯನ್ನು ನಾವು ನಮ್ಮ ಹಿಂದಿನ ವಿಡಿಯೋದಲ್ಲಿ ನೀಡಿದ್ವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಒಂದು 2 ಕಂತುಗಳ ಹಣವನ್ನು ಇದೇ ತಿಂಗಳ ಅಂದರೆ ನಿನ್ನೆ 7ನೇ ತಾರೀಕು ಮತ್ತು ನಾಳೆ 9ನೇ ತಾರೀಕಿಗೆ 2 ಕಂತುಗಳ ಹಣ ಗೃಹಿಣಿಯರ ಖಾತೆಗಳಿಗೆ ಜಮೆ ಆಗಲಿದೆ ಅನ್ನೋ ಒಂದು ಮಾತನ್ನು ಹೇಳಿದರು. ಬನ್ನಿ ಸ್ನೇಹಿತರೆ, ಈ ವಿಷಯದ ಬಗ್ಗೆ ಏನು ಹೊಸ ಅಪ್ಡೇಟ್ ಇದೆ ಅಂತ ನೋಡೋಣ. ಸ್ನೇಹಿತರೆ, ಯಾರೆಲ್ಲ ಈವರೆಗೂ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೂ ಬರ್ತಾ ಇರತಕ್ಕಂತಹ ಹೊಸ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಸ್ನೇಹಿತರೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಂದ ನೀಡ್ತಾ ಇರತಕ್ಕಂತಹ ಎಲ್ಲ ಸೌಲಭ್ಯಗಳು ಮತ್ತು ಯೋಜನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನು ನೀವು ನಮ್ಮ ಈ ವಿಡಿಯೋಗಳಲ್ಲಿ ತಿಳ್ಕೋಬಹುದು. ಸ್ನೇಹಿತರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಏನಿದೆ ಅಂದರೆ 12 ಮತ್ತು 13ನೇ ಕಂತಿನ ಪೆಂಡಿಂಗ್ ಹಣ ಏನಿದೆ, ಆ ಒಂದು ಹಣದ ಜಮಾವಣೆಯ ಬಗ್ಗೆ ನಾವು ಒಂದು ವಿಡಿಯೋಗಳನ್ನು ಮಾಡಿ ಅದರಲ್ಲಿ ಮಾಹಿತಿಗಳನ್ನು ಕೊಡ್ತಾನೆ ಇದ್ವಿ. ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ಗಳು ಬರ್ತಾ ಇದ್ದಂತೆಯೇ, ಅಂದರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕಡೆಯಿಂದನೇ ಆಗಲಿ ಅಥವಾ ಸರ್ಕಾರದ ಕಡೆಯಿಂದನಾದರೂ ಆಗಲಿ, ಯಾವುದೇ ಹೊಸ ಅಪ್ಡೇಟ್ಸ್ ಬಂದರೂ ನಾವು ವಿಡಿಯೋಗಳನ್ನು ಮಾಡಿ ಆ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ವಿ. ಅದರಂತೆಯೇ ನಮ್ಮ ವಿಡಿಯೋಗಳಲ್ಲಿ ತಿಳಿಸಿದ ಮಾಹಿತಿಯಂತೆಯೇ ನಿನ್ನೆ 7ನೇ ತಾರೀಕು ಅಂದರೆ ಅಕ್ಟೋಬರ್ 7ನೇ ತಾರೀಕಿಗೆ ಈ ಒಂದು 12ನೇ ಕಂತಿನ ಹಣ ಜಮೆ ಆಗುತ್ತೆ ಅನ್ನೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ವಿ. ಇದು ಖಚಿತವಾದಂತಹ ಮಾಹಿತಿಯಾಗಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಡೆಯಿಂದನೇ ಬಂದಂತಹ ಖಚಿತವಾದಂತಹ ಮಾಹಿತಿಯಾಗಿತ್ತು. ಈಗ ಅದೇ ಪ್ರಕಾರವಾಗಿ ಕೆಲವೊಂದಿಷ್ಟು ಜನಗಳಿಗೆ ಈ ಒಂದು 12ನೇ ಕಂತಿನ ಹಣ ಜಮೆ ಆಗಿದೆ. ಆದರೆ ಕೆಲವೊಂದಿಷ್ಟು ಜನಗಳಿಗೆ ಈ ಒಂದು 12ನೇ ಕಂತಿನ ಹಣ ಏನಿದೆ ಅದು ಜಮೆ ಆಗಿಲ್ಲ. ಯಾರ ಖಾತೆಗಳಿಗೆ ಈ ಒಂದು 12ನೇ ಕಂತಿನ ಹಣ ಜಮೆ ಆಗಿದೆ ಅವರು ಕೂಡ ಕಮೆಂಟ್ನಲ್ಲಿ ತಿಳಿಸಿದ್ದಾರೆ. ಜೊತೆಗೆ ಯಾವ ಜಿಲ್ಲೆಯ ಯಾವ ಗೃಹಿಣಿಯರ ಖಾತೆಗಳಿಗೆ ಈ ಒಂದು 12ನೇ ಕಂತಿನ ಹಣ ಜಮೆ ಆಗಿಲ್ಲ ಅವರು ಕೂಡ ಕಮೆಂಟ್ನಲ್ಲಿ ತಿಳಿಸಿದ್ದಾರೆ. ಯಾವ ಗೃಹಿಣಿಯರ ಖಾತೆಗಳಿಗೆ ಈ ಒಂದು 12ನೇ ಕಂತಿನ ಪೆಂಡಿಂಗ್ ಹಣ ಏನಿದೆ ಅದು ಜಮೆ ಆಗಿಲ್ಲವೋ ಅವರು ಇವತ್ತು ಕೂಡ ಕಾದು ನೋಡಬಹುದು. ಬಹುಶಃ ಇವತ್ತೇನಾದರೂ ಹಾಕಿದ್ರೂ ಹಾಕಬಹುದು. ಸುಮಾರು ಜನಗಳಿಗೆ ಈ ಒಂದು 12ನೇ ಕಂತಿನ ಹಣ ಜಮೆ ಆಗಿಲ್ಲ. ಯಾರ ಖಾತೆಗಳಿಗೆ 12ನೇ ಕಂತಿನ ಹಣ ಜಮೆ ಆಗಿರುವುದಿಲ್ಲವೋ ಅವರು ಇವತ್ತೊಂದನ್ನ ನೋಡಿ ನಿಮ್ಮ ಒಂದು ಕಮೆಂಟ್ನಲ್ಲಿ ಜಮೆ ಆಯಿತಾ ಇವತ್ತಿನ ಒಂದು ದಿನದಲ್ಲಿ ಅಂತ ಹೇಳಿ, ಅಥವಾ ಜಮೆ ಆಗದೇ ಇದ್ದರೂ ಕೂಡ ನಿಮ್ಮ ಕಮೆಂಟ್ನಲ್ಲಿ ತಿಳಿಸಿ. ಅಂದರೆ ಅಲ್ಲಿಗೆ ಎಷ್ಟು ಜನ ಗೃಹಿಣಿಯರ ಖಾತೆಗಳಿಗೆ ಈ ಒಂದು 12ನೇ ಕಂತಿನ ಹಣ ಜಮೆ ಆಗಿರುವುದಿಲ್ಲ ಅನ್ನುವಂತಹ ವಿಷಯ ಏನಿದೆ ಅದು ಎಲ್ಲ ಕಡೆ ಸರ್ಕ್ಯುಲೇಟ್ ಆಗುತ್ತೆ. ಆಗ ಸರ್ಕಾರ ಈ ಬಗ್ಗೆ ಏನು ಕ್ರಮ ಕೈಗೊಳ್ಳುತ್ತೆ, ಮಹಿಳಾ ಮತ್ತು ಮಕ್ಕಳ ಒಂದು ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ವಿಷಯವಾಗಿ ಏನು ಕ್ರಮವನ್ನು ಕೈಗೊಳ್ತಾರೆ ಅನ್ನೋದರ ಬಗ್ಗೆ ನಾವು ನೋಡಕ್ಕೆ ಬರುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ತಮ್ಮ ಕಮೆಂಟ್ನಲ್ಲಿ ಹಣದ ಜಮೆಯ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿ. ನಿಮ್ಮ ಒಂದು ಕಮೆಂಟ್ ಏನಿದೆ ಅದು ಬಹಳ ಜನಗಳಿಗೆ ಮಾಹಿತಿಯನ್ನು ಪಡೆದುಕೊಳ್ಳಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಯಾವ ಒಂದು ಡಿಸ್ಟ್ರಿಕ್ಟ್ನಿಂದ ನಿಮ್ಮ ಒಂದು ಕಮೆಂಟ್ ಬರ್ತಾ ಇದೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ಈಗಾಗಲೇ ಸುಮಾರು ಜನ ಈ ಒಂದು ಗೃಹಲಕ್ಷ್ಮಿಯ 12ನೇ ಕಂತಿನ ಜಮೆ ಬಗ್ಗೆ ಒಂದು ಕಮೆಂಟ್ನಲ್ಲಿ ತಿಳಿಸಿದ್ದಾರೆ. ಕೆಲವೊಂದಿಷ್ಟು ಜನಗಳಿಗೆ 12ನೇ ಕಂತಿನ ಹಣ ಜಮೆ ಆಗಿದೆ. ಅಂದರೆ ಇವರು ಒಂದೇ ಡಿಸ್ಟ್ರಿಕ್ಟ್ನವರಲ್ಲ, ಬೇರೆ ಬೇರೆ ಡಿಸ್ಟ್ರಿಕ್ಟ್ನವರಿಗೆ 12ನೇ ಕಂತಿನ ಹಣ ಏನಿದೆ ಅದು ಜಮೆ ಆಗಿದೆ. ಆದರೆ ಕೆಲವೊಂದಿಷ್ಟು ಜನಗಳಿಗೆ 12ನೇ ಕಂತಿನ ಹಣ ಜಮೆ ಆಗಿರೋದಿಲ್ಲ. ಅವರು ಕೂಡ ಕಮೆಂಟ್ನಲ್ಲಿ ತಮಗೆ ಹಣ ಜಮೆ ಆಗದೇ ಇರೋದರ ಬಗ್ಗೆ ಕಮೆಂಟ್ ಮಾಡಿದ್ದಾರೆ. ಸ್ನೇಹಿತರೆ, ಈಗಾಗಲೇ 3 ತಿಂಗಳವರೆಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣಕ್ಕಾಗಿ ಬಹಳ ಕಾತುರದಿಂದ ಗೃಹಿಣಿಯರು ಕಾಯ್ತಾ ಇದ್ದಾರೆ. ಅಂದರೆ ಈಗಾಗಲೇ ಸುಮಾರು ದೊಡ್ಡ ದೊಡ್ಡ ಹಬ್ಬಗಳು ಬರ್ತಾ ಇರೋದ್ರಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಅದು ತುಂಬ ಅನುಕೂಲ ಆಗುತ್ತೆ ಅನ್ನೋ ಒಂದು ವಿಚಾರ ಎಲ್ಲ ಗೃಹಿಣಿಯರದು ಆಗಿದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಕಾತುರದಿಂದ ಈ ಒಂದು 12 ಮತ್ತು 13ನೇ ಕಂತಿನ ಒಂದು ಹಣದ ಜಮಾವಣೆಗಾಗಿ ಕಾಯ್ತಾ ಇದ್ದಾರೆ. ಆದರೆ ಈಗ ಮತ್ತೆ ಕೆಲವೊಂದಿಷ್ಟು ಜನ ಗೃಹಿಣಿಯರಿಗೆ ಇದು ಬಹಳ ಒಂದು ದೊಡ್ಡ ನಿರಾಶೆಯನ್ನು ತಂದಂತೆ ಆಗಿದೆ. ಜೊತೆಗೆ ಈ ಒಂದು ಗೃಹಿಣಿಯರಿಗೆ ಸಾಕಷ್ಟು ವಿಚಾರವನ್ನು ಮಾಡಲಿಕ್ಕೆ ಅಥವಾ ಚಿಂತೆಯನ್ನು ಮಾಡಲಿಕ್ಕೆ ಕೂಡ ಕಾರಣ ಆಗಿದೆ. ಹಾಗಾಗಿ ಸ್ನೇಹಿತರೆ ನೋಡಿ, ಇವತ್ತಿನ ದಿನದಲ್ಲಿ ನಿಮ್ಮ ಖಾತೆಗಳಿಗೆ ಏನಾದರೂ ಈ ಒಂದು 12ನೇ ಕಂತಿನ ಹಣ ಜಮೆ ಆಗುತ್ತಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಕಾದು ನೋಡಿ. 12ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆದರೆ ನೀವು ಗ್ಯಾರಂಟಿಯಾಗಿ ನೀವು ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಒಂದು ಕಮೆಂಟ್ಗಳಿಂದ ಬೇರೆಯವರಿಗೂ ಕೂಡ ಮಾಹಿತಿ ತಿಳಿದು ಸ್ವಲ್ಪ ಮಟ್ಟಿನ ಸಮಾಧಾನವಾದರೂ ಆಗಬಹುದು. ಹೀಗಾಗಿ ಪ್ರತಿಯೊಬ್ಬರು ಕೂಡ ತಪ್ಪದೆ ನಿಮ್ಮ ಕಮೆಂಟ್ನಲ್ಲಿ ನಿಮ್ಮ ಖಾತೆಗಳಿಗೆ ಯಾವ ಎಲ್ಲ ಒಂದು ಹಣ ಜಮೆ ಆಗಿದೆ ಮತ್ತು ಯಾವ ಹಣ ಪೆಂಡಿಂಗ್ನಲ್ಲಿ ಇದೆ ಅನ್ನೋ ಬಗ್ಗೆ ಮಾಹಿತಿಯನ್ನು ತಿಳಿಸಿ. ಆ ಒಂದು ನಿಮ್ಮ ಕಮೆಂಟ್ಗಳ ಬಗ್ಗೆ ಕೂಡ ನಾನು ನಮ್ಮ ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ.
ಹಾಗಾಗಿ ಪ್ರತಿಯೊಬ್ಬರು ಕೂಡ ತಪ್ಪದೇ ಕಮೆಂಟ್ ಮಾಡಿ. ಸ್ನೇಹಿತರೆ, ನಮ್ಮ ಈ ಚಾನೆಲ್ನಲ್ಲಿ ಬರ್ತಾ ಇರ್ತಕ್ಕಂತಹ ವಿಡಿಯೋಗಳನ್ನು ತಪ್ಪದೇ ನೋಡಿ ನಮ್ಮ ಚಾನೆಲನ್ನು ಸಪೋರ್ಟ್ ಮಾಡಿ. ಎಲ್ಲ ಯೋಜನೆಗಳ ಅಪ್ಡೇಟ್ಸ್ಗಳನ್ನು ಮಾಹಿತಿಗಳನ್ನು ನಮ್ಮ ವಿಡಿಯೋದಲ್ಲಿ ನೀವು ಪಡ್ಕೋಬಹುದು. ಮತ್ತಷ್ಟು ಹೊಸ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ. ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಯಾರೆಲ್ಲರೂ ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಬರ್ತಾ ಇರ್ತಕ್ಕಂತಹ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಸ್ನೇಹಿತರೆ, ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.